ಸಚಿವ ಕಾಶಪ್ಪನವರು ಇವತ್ತೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಾಪ ಸಚಿವರಾಗಿದ್ರು ಕೂಡ ಹೆಂಗ ಮಾತನಾಡಬೇಕು ಅನ್ನೋದು ಮರ್ತೇ ಬಿಟ್ರು ಅನ್ಸುತ್ತೆ ಇವರೆಲ್ಲ. ಹೆಂಡತಿಯ ಹೆಸರಿನಲ್ಲಿ ಆಸ್ತಿ ಮಾಡಿ ಪಾದಯಾತ್ರೆಯ ಹೈಡ್ರಾಮಾ ಮಾಡ್ತಿದ್ದಾರಂತೆ. ಅಪ್ಪ ಮಗ ಪಾದಯಾತ್ರೆಯ ಹೈಡ್ರಾಮವನ್ನ ಮಾಡ್ತಿದ್ದಾರೆ. ಜೆಡಿಎಸ್ ಪಾದಯಾತ್ರೆಗೆ ಸಚಿವ ಕಾಶಪ್ಪನವರು ವ್ಯಂಗ್ಯವಾಡಿದ್ದಾರೆ. ಕಾಶಪ್ಪನವರ ಮಾತುಗಳು ಕೇಳಿಸ್ತಾ ಇದ್ರೆ ಬಹಳ ಪ್ರಶ್ನೆಗಳು ಹುಟ್ಟು ಹಾಕ್ತಾ ಹೋಗುತ್ತೆ. ಟೌನ್ಶಿಪ್ ನೋಟಿಫಿಕೇಶನ್ ಯಾರು ಮಾಡಿದ್ದು? ಹಿಂದೆ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ದಾಗ ಆಗಿದ್ದು. ಅವಾಗ ಟೌನ್ಶಿಪ್ ಮಾಡಲು ಬೇಕಿತ್ತು, ಈಗ ಬೇಡವಾ? ಬಿಡದಿಯಲ್ಲಿ ಕುಮಾರಸ್ವಾಮಿ ಅವರ ಭೂಮಿ ಇದೆ, ಅವರದನ್ನ ಉಳಿಸ್ಕೊಳ್ಳೋದಕ್ಕೆ ಹೈಡ್ರಾಮಾ ಮಾಡ್ತಿದ್ದಾರೆ. ಸರ್ಕಾರ ಇದಕ್ಕೆ ಯೋಚನೆ ಮಾಡಬೇಕು. ಅಪ್ಪ ಮಗ ಆಸ್ತಿ ಉಳಿಸ್ಕೊಳ್ಳುವಂತ ನಾಟಕ ಅಂತ ಸಚಿವರಾಗಿರುವಂತವರು, ನೂತನ ಸಚಿವರು ವಿಜಯಾನಂದ ಕಾಶಪ್ಪನವರ ಮಾತಲ್ಲ ಇದು. ಹೆಂಡತಿ ಹೆಸರಲ್ಲಿ ಆಸ್ತಿ ಇದೆಯಂತೆ. ಈ ರಾಜಕೀಯ ಹೇಳಿಕೆ ಕೊಡಬೇಕು. ಇದೇ ಮ್ಯಾಟ್ರು ಹಿಂದೆ ಕೂಡ ಆಗಿತ್ತು. ಒಂದಿಷ್ಟು ಪೋಸ್ಟರ್ಗಳನ್ನ ಅಂಟಿಸೋ ಕೆಲಸ ಆಗಿತ್ತು. ಅನಿತಾ ಕುಮಾರಸ್ವಾಮಿ ಅವರನ್ನ ಎಳೆದು ತಂದಿದ್ರು. ಸ್ವಾಮಿ, ಆಸ್ತಿಗಳಿದ್ರೆ ಹೋಗಿ ನೋಡಿ, ಇಲ್ಲಿಗಲ್ ಆಗಿದೆಯಾ? ಇಲ್ಲ. ಅದನ್ನ ಬಿಟ್ಟು ರಾಜಕೀಯ ಟೀಕೆಗಳು ಬರಬೇಕು, ಹೇಳಿಕೆಗಳು ಕೊಡಬೇಕು. ಆದ್ರೆ ಕಾಶ್ಯಪ್ಪನವರು ಇವತ್ತು ಅವರಿಬ್ರು ಹೈಡ್ರಾಮಾ ಮಾಡ್ತಿದ್ದಾರೆ. ಅಪ್ಪ ಮಗ ಅವ್ರ ಹೆಂಡತಿ ಹೆಸರಲ್ಲಿ ಆಸ್ತಿ ಇದೆಯಂತೆ. ಹೆಂಡತಿ ಹೆಸರಲ್ಲಿ ಆಸ್ತಿ ಇರಲಿ, ಅವ್ರ ಅಮ್ಮನ ಹೆಸರಲ್ಲಾದ್ರೂ ಆಸ್ತಿ ಇರಲಿ, ಇವ್ರಿಗೆ ಯಾಕೆ ಅನ್ನುವಂಥದ್ದು. ಇದೇ ಶಿವಾನಂದ ಕಾಶ್ಯಪ್ಪನವರು ಇರ್ಬೋದು, ವಿಜಯಾನಂದ ಕಾಶ್ಯಪ್ಪನವರು ಇದ್ದಾರಲ್ಲ, ಕೆಲ ತಿಂಗಳ ಹಿಂದೆ ಸದನದಲ್ಲೇ ಕೇಳಿದ್ರು, ನನಗೂ ನನ್ನ ಮಕ್ಕಳಿಗೂ ನನ್ನ ಹೆಂಡತಿಗೆಲ್ಲರಿಗೂ ಕೂಡ IPL ಟಿಕೆಟ್ ಬೇಕು, ನಮ್ಗೆ 5 ಟಿಕೆಟ್ ಬೇಕು ಅಂತ ಬೇಡಿಕೆ ಇಟ್ಟಂತ ಮಹಾನುಭಾವ ಇವತ್ತು ಪಾದಯಾತ್ರೆ ಬಗ್ಗೆ ನಾಲಿಗೆ ಹರಿಬಿಟ್ರು. ನೋಟಿಫಿಕೇಶನ್ ಮಾಡಿದ್ದು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಇದ್ದಾಗ ನೋಟಿಫಿಕೇಶನ್ ಆಗಿತ್ತಲ್ಲ, ಅವಾಗ ಟೌನ್ಶಿಪ್ ಮಾಡಕ್ ಬೇಕಾಯ್ತು, ಈಗ ಬೇಡ ಆಯ್ತು. ಈಗ ಇವ್ರ ಭೂಮಿ ಐತಲ್ಲೇ, ಆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ಇದು ಕುಮಾರಸ್ವಾಮಿ ಅವನ ಮಗ ಮಾಡ್ತಿರುವಂತ ಒಂದು ಡ್ರಾಮಾ. ಇದು ಪಾದಯಾತ್ರೆ. ಅಲ್ಲಿ ಹೊಂದಾಣಿಕೆ ಐತೆ ಅವರಿಗೆ, ಬಿಜೆಪಿ ಅವರಿಗೆ, ಜೆಡಿಎಸ್ ಅವರು ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಅವರು ನಾವು ಬರ್ತೀವಿ. ಈ ಬಿಜೆಪಿ ಅವರು ಕೂಡ ಒಟ್ಟಾಗಿ ಮಾಡ್ತಾರ ಅನ್ನೋದು ನೋಡ್ರಿ. ಈಗ ನಾಟಕ ನೋಡ್ರಿ. ಸರ್ಕಾರದ ಒಂದು ರೈತರಿಗೆ ಈಗಾಗಲೇ ಪರಿಹಾರ ಕೊಟ್ಟಿದೀವಿ. ಎಷ್ಟೋ ರೈತರಿಗೆ ಈಗಾಗಲೇ ರೈತರಿಗೆ ಪರಿಹಾರ ಕೊಟ್ಟಿದೀವಿ. ರೈತರು ತಗೋತಾ ಇದ್ದಾರೆ, ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನೋಂದಣಿ ಮಾಡ್ತಾ ಇದ್ದಾರೆ. ರೈತರು ಒಪ್ಪಿದಾಗ ಇವ್ರು ಯಾರ್ರಿ? ಇವ್ರ ವೈಯಕ್ತಿಕ ಆಸ್ತಿಯನ್ನು ಉಳಿಸ್ಕೊಳಕ್ಕೆ ಇದು ನಾಟಕ ನಡೆದಿದೆ. ಮತ್ತೊಂದು ಏನಿಲ್ಲ. ಇವ್ರ ಆಸ್ತಿಯನ್ನು ಉಳಿಸ್ಕೊಳಕ್ಕೆ ಅಪ್ಪ ಮಗ ಹೆಂಡತಿ ಹೆಸರಲ್ಲಿ ಆಸ್ತಿ, ಅಪ್ಪ ಮಗ ಡ್ರಾಮಾ ನಾಟಕ. ಯಾರ್ರೀ ನೋಟಿಫಿಕೇಶನ್ ಮಾಡಿದ್ದು? ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಇದ್ದಾಗ ನೋಟಿಫಿಕೇಶನ್ ಆಗಿತ್ತಲ್ಲ, ಅವಾಗ ಟೌನ್ಶಿಪ್ ಮಾಡಕ್ ಬೇಕಾಯ್ತು, ಈಗ ಬೇಡ ಆಯ್ತು. ಈಗ ಇವ್ರ ಭೂಮಿ ಐತಲ್ಲೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.